90s ಒಳಗೆ ಎಲ್ಲಾ ಶಾಲಿಗೆ ಹೋಗೋ ಮಕ್ಕಳ ಫೇವ್ರೇಟ್ ಸ್ವೀಟ್ ಅಂದ್ರ ಹಾಲ್ಕೋವಾ. ಸೊ ಬರ್ರಿ ಎಲ್ಲಾರ್ದು ಫೇವ್ರೇಟ್ ಹಾಲ್ಕೋವಾನ ನಾನು ಇವತ್ತು ಎಕ್ದಮ್ ಸಿಂಪಲ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ಇದಕ್ಕೆ ಒಂದು ಕಡಾಯಿ ಇಟ್ಕೊಂಡು ಇದ್ರನ್ಯಾಗ ಅರ್ಧ ಬಟ್ಲದಷ್ಟು ನಾನು ತುಪ್ಪ ಹಾಕೊಳ್ಳತ್ತೀನಿ. ತುಪ್ಪ ಸ್ವಲ್ಪ ಕಾದ್ಮೇಲೆ ಒಂದು ಬಟ್ಲದಷ್ಟು ಇಲ್ಲಿ ಮೈದಾ ಹಿಟ್ಟನ್ನು ಹಾಕೊಳ್ಳಾಕತ್ತೀನಿ. ಸೊ ಹಾಲ್ಕೋವಾ ಮಾಡಬೇಕಾದಾಗ ನಮ್ದು ಮೇನ್ ಕೆಲಸ ಏನಪ್ಪ ಅಂತಂದ್ರೆ ಇದನ್ನು ಚಂದಂಗೆ ಹುರ್ಕೊಳ್ಳೋದು. ಇದು ತುಪ್ಪದ್ನ್ಯಾಗ ಭಾಳ ಅಂದ್ರೆ ಭಾಳ ಚಂದ ಹುರ್ಕೋಬೇಕಾಗ್ತೈತಿ. ನಾವು ಒಟ್ಟ ಕೈ ಬಿಡ್ಲಾರ್ದಂಗೆ ಇದನ್ನು ಈ ಥರ ನೋಡ್ರಿ ಬಾಡಿಸ್ತಾ ಹೋಗ್ಬೇಕು. ಇದ್ರೊಳಗೆ ದ ಮೇನ್ ಕೆಲಸ ಅಂದ್ರೆ ಇದು ಹುರ್ಕೊಳ್ಳೋದನ್ನು. ಎಲ್ಲಿವರೆಗೂ ತುಪ್ಪ ರಿಲೀಸ್ ಆಗಂಗಿಲ್ಲಲ್ಲ ಹಿಟ್ಟೊಳಗಿಂದ, ಸೊ ಅಲ್ಲಿವರೆಗೂ ಇದನ್ನು ಚಂದಂಗೆ ನಾವು ಬಾಡಿಸ್ತಾನೆ ಹೋಗ್ಬೇಕು. ಏನಿಲ್ಲ ಅಂದರೂ ಇದು ಒಂದು 15ರಿಂದ 20 ನಿಮಿಷ ಹಿಡಿತೈತಿ. ಬಟ್ ದ ಓನ್ಲಿ ಥಿಂಗ್ ಈಸ್ ಇದನ್ನು ಚಂದಂಗೆ ಹುರ್ಕೊಳ್ಳೋದು. ನಾವು ಎಷ್ಟು ಚಂದಂಗೆ ಹುರಿತೀವಲ್ಲ ಹಾಲ್ಕೋವಾ ಅಷ್ಟು ಸಾಫ್ಟ್ ಬರ್ತಾವ, ಏಕ್ದಮ್ ಮಸ್ತ್ ಟೆಕ್ಸ್ಚರ್ ಇರ್ತೈತಿ ನಮ್ದು. ಸೊ ನೋಡ್ಬೋದು ಅವಾಗ ಏನು ವೈಟ್ ಇತ್ತಲ್ಲ ಮೈದಾ ಹಿಟ್ಟು, ಈಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರ್ತೈತಿ. ಒಂಥರ ಲೈಟಾಗಿ ಗೋಲ್ಡನ್ ಕಲರ್ಗೆ ಇದು ಟರ್ನ್ ಆಗೋ ಮಟ್ಟ ಇದನ್ನು ಚಂದಂಗೆ ಹುರ್ಕೋಬೇಕು. ಸೊ ಈಗ ನೋಡ್ರಿ, ಈಗ ನೋಡ್ಬೋದು ನಾ ಭಾಳ ಚಂದಂಗೆ ಹುರ್ಕೊಂಡಿನಿ. ಒಂದು 15ರಿಂದ 20 ನಿಮಿಷ ಆಗಿರ್ಬೋದು. ಸೊ ಈಗ ನಾ ಇಲ್ಲೊಂದು ಜಾರ್ಗೆ ನಾನೊಂದು 3/4 ಬಟ್ಲದಷ್ಟು ಸಕ್ರೆ ತೊಗೊಂಡಿನಿ. ಅದಕ್ಕೆ ಒಂದು 2 ಏಲಕ್ಕಿನ ಹಾಕಿ ನಾನೀಗ ಫೈನ್ ಪೌಡರ್ ಮಾಡ್ಕೊಂಡು ಬರ್ತೀನಿ. ಈಗ ಈ ಸಕ್ರೆ ಪುಡಿನ ನಾನು ಈ ಒಂದು ಆಗಲೇ ಏನು ಹುರಿದಿಟ್ಕೊಂಡಿದ್ನೆಲ್ಲ ಹಿಟ್ಟಿಗೆ ಸೇರಿಸ್ಕೊಳಕತ್ತೀನಿ. ಇಲ್ಲಿ ನಾವು ಪಾಕ ಏನು ತಕ್ಕೊಳ್ಳೋದು ಬೇಡ, ನಾ ಪಾಕ ತೆಗಿಲಾರ್ದನ ಮಾಡೋದು ಹೇಳ್ಕೊಡಕತ್ತೀನಿ. ಇದು ಹೆಂಗೂ ಬಿಸಿ ಇರ್ತೈತಲ್ಲ ಸಕ್ರೆ ಭಾಳ ಜಲ್ದಿ ಕರಗ್ತೈತಿ. ಒಂದೇ ಸರ್ತಿ ಸಕ್ರೆ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಬ್ಯಾಚಸ್ ಥರ ಮಾಡಿ ಹಾಕೋರಿ. ಇದನ್ನು ಸ್ವಲ್ಪ ಕರ್ಗಾಕ ಬಿಡ್ರಿ, ಯಾಕಂದ್ರೆ ಆಲ್ರೆಡಿ ಶಾಖ ಭಾಳ ಇರ್ತೈತಿ ಹಿಟ್ಟೊಳಗೆ. 15-20 ನಿಮಿಷ ನಾವು ಹೆಂಗೂ ಅದನ್ನು ಹುರಿದಿರ್ತೀವಲ್ಲ, ಸೊ ಅದರ್ನಾಗ ಅದನ್ನು ಕರ್ಗಾಕ ಕೊಡ್ರಿ. ನೀರದು ಏನೂ ಹಾಕಕ್ಕೆ ಹೋಗ್ಬೇಡ್ರಿ. ಒಂದು ಸರ್ತಿ ಶುಗರ್ ಇದ್ರೊಳಗೆ ಕರೆಕ್ಟಾಗಿ ಹೊಂದ್ಕೊಳ್ತೈತಪ್ಪ ಅಂತ ಅನ್ನಿಸ್ತೈತಲ್ಲ ನಿಮಗೆ, ಆ ಟೈಮಿಗೆ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡ್ರಿ. ಆಮೇಲೆ ಇದನ್ನು ಇನ್ನೊಂದು ಸರ್ತಿ ಚಂದಂಗೆ ಹುರ್ಕೊಳ್ರಿ. ಈಗ ನಾ ಇದನ್ನು ಇಲ್ಲಿ ಒಂದು ತಟ್ಟೆಗೆ ಗ್ರೀಸಿಂಗ್ ಮಾಡಿಟ್ಕೊಂಡಿನಿ. ಇದಕ್ಕೆ ನಾನು ಶಿಫ್ಟ್ ಮಾಡ್ಕೊಳಕತ್ತೀನಿ. ಒಂದು ಸ್ವಲ್ಪ ಇದನ್ನು ಆರಿಸ್ಕೋತೀನಿ ನಾನು, ಯಾಕಂದರೆ ಈಗ ನಂಗೆ ಇದನ್ನು ಕೈಯಿಂದ ಚಂದಂಗೆ ಕಲಸೋದೈತಿ. ಭಾಳ ಅಂದ್ರೆ ಭಾಳ ಬಿಸಿ ಇರ್ತೈತಿ, ಹುಷಾರಾಗಿ ಮಾಡ್ಕೋರಿ. ಒಂದು ಸರ್ತಿ ಇದು ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಹಂಗೆ ಅನ್ನಿಸ್ತೈತಲ್ಲ, ಆ ಟೈಮ್ನಾಗ ನೋಡ್ರಿ ಒಂದು ಸ್ವಲ್ಪ ಬಿಸಿ ಇರಬೇಕಾದ್ರೆ ನಾ ಚಮಚೆಯಿಂದ ಈ ಥರ ನೋಡ್ರಿ ಫುಲ್ಲಿ ಮ್ಯಾಶ್ ಮಾಡಾಕತ್ತೀನಿ. ನೀವು ನೋಡ್ಬೋದು ಇದು ಮಸ್ತಾಗಿ ತುಪ್ಪ ರಿಲೀಸ್ ಮಾಡಿರ್ತೈತಲ್ಲ, ಅವಾಗ ಚಮಚೆಯಿಂದ ಒತ್ತಿದ್ರೆ ಏಕ್ದಮ್ ಒಂಥರ ಉಂಡೆ ಅದು ನಾವು ಕಟ್ಟಿದ್ರೆ ಹೆಂಗೆ ಬರ್ತೈತಲ್ಲ ಆ ಕನ್ಸಿಸ್ಟೆನ್ಸಿಗೆ ಇದು ಬಂದಿರ್ತೈತಿ. ಈ ಟೈಮ್ ಒಳಗೆ ಕೈಯಿಂದ ಚಂದಂಗೆ ಇದನ್ನು ಕಲಿಸ್ಕೋರಿ. ಒಂದು ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ಕಲಿಸ್ಕೋರಿ, ಅವಾಗ ನಿಮಗೆ ಯಾವುದು ಶೇಪಿಗೆ ಬೇಕಲ್ಲ ಆ ಶೇಪ್ ಒಳಗೆ ಇದು ಬರ್ತೈತಿ. ಈಗ ಸೊ ನೋಡ್ತಿರ್ಬೋದು ನೀವು ನಾ ಎಷ್ಟು ಚಂದ ಕಲಿಸ್ಕೊಳತ್ತೀನಿ. ನಾ ಹೆಂಗೆ ಕಲಿಸ್ತೀನಲ್ಲ ಆ ಥರ ಅದು ಶೇಪಿಗೆ ಬರತೈತಿ. ಒಂಥರ ಮುದ್ದೆ ಆಗ್ತೈತಿ ಇದನ್ನು ಕೈಯೊಳಗೆ ಹಿಡ್ಕೊಂಡ್ರೆ. ಸೊ ವಿಡಿಯೋ ನೋಡಾಕತ್ತಿರೋರು ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ಪ್ಲೀಸ್ ಈಗ ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಂಗೆ ಸಪೋರ್ಟ್ ಮಾಡಿರಿ. ಈಗ ನೋಡ್ರಿ ಇದನ್ನು ಚೆನ್ನಾಗೆ ನಾನು ಕೈಯೊಳಗೆ ಕಲಿಸ್ಕೊಳಕತ್ತೀನಿ. ಇದು ಒಂಥರ ಹದಕ್ಕೆ ಬರ್ತೈತಿ, ಇದು ಕೈಯೊಳಗೆ ಏಕ್ದಮ್ ಸಾಫ್ಟ್ ಆಗ್ತೈತಿ. ಈ ಥರ ಉಂಡೆ ಕಟ್ಟಿದಾಗ ಉಂಡೆ ಬರ್ತಿರ್ತಾವೆ. ಸೊ ಏಕ್ದಮ್ ಸಾಫ್ಟ್ ಮಾಡ್ಕೋರಿ ಹಿಟ್ಟನ್ನು. ಈಗ ನಾ ಇದನ್ನು ಇದೇ ತಟ್ಟೆ ಒಳಗೆ ಒಂದು ಸೈಡಿಗೆ ತೊಗೊಳಕತ್ತೀನಿ. ಇಲ್ಲಾಂದ್ರೆ ನೀವು ಗ್ರೀಸ್ ಮಾಡ್ಕೊಂಡಿರೋ ಯಾವುದರ ಒಂದು ಶೇಪಿನ ಮೌಲ್ಡಿಗೆ ಹಾಕ್ಬೋದು ನೀವು. ನಾ ಇದನ್ನು ಸ್ವಲ್ಪ ಇತ್ತಲ್ಲ, ಸೊ ಅದಕ್ಕೆ ನಾ ತಟ್ಟೆನ್ಯಾಗನೇ ಇದನ್ನು ನೋಡ್ರಿ ಒಂದು ಬಾಜು ಮಾಡಿಕೊಂಡೆ ಇದನ್ನು ಚೆನ್ನಾಗಿ ಕೈಯಿಂದ ಟ್ಯಾಪ್ ಮಾಡ್ಕೊಂಡಿನಿ. ಆಮೇಲೆ ಒಂದು ಸ್ವಲ್ಪ ಸ್ಪೂನಿಂದ ಟ್ಯಾಪ್ ಮಾಡಿಕೊಂಡ್ರೆ ಸಾಕು. ದ ಥಿಕ್ನೆಸ್ ನೋಡ್ರಿ ನಾ ಎಷ್ಟು ಇಟ್ಟಿನಲ್ಲ ಅಷ್ಟೇ ಇಡ್ರಿ, ಭಾಳ ಅಂದ್ರೆ ಭಾಳ ಚಲೋ ಬರ್ತೈತಿ. ಇದನ್ನು ಒಂದು 10-15 ನಿಮಿಷ ನೀವು ತಣ್ಣಗಾಗಕ್ಕೆ ಬಿಟ್ಬಿಡ್ರಿ. ಇದು ಕಂಪ್ಲೀಟ್ಲಿ ತಣ್ಣಗಾಗೈತಿ ಅಂತ ಅನ್ನಿಸ್ತೈತಲ್ಲ ನಿಮ್ಗೆ, ಆ ಟೈಮ್ ಒಳಗೆ ಇದೇ ಥರ ನೈಫಿಂದ ನೋಡ್ರಿ. ನಾವು ಯಾವಾಗಲೂ ಹಾಲ್ಕೋವಾ ಸ್ಕ್ವೇರ್ ಒಳಗನೆ ಇರ್ತಿದ್ವ, ನಮ್ಮ ಸ್ಕೂಲ್ ಕಡೆ ಎಲ್ಲ ಸ್ಕ್ವೇರ್ ಒಳಗೆ ನಮಗೆ ಸಿಗ್ತಿದ್ವ. ಸೊ ನಾ ಅದೇ ಶೇಪ್ ಒಳಗೆ ಕಟ್ ಮಾಡ್ಕೊಳತ್ತೀನಿ. ಆರಾಮಾಗಿ ಕಟ್ ಮಾಡ್ಕೋರಿ, ಜಬರ್ದಸ್ತ್ ಬರ್ತಾವೆ. ಒಂದೇ ಸರ್ತಿ ನೀವು ಮಾಡಬೇಕಾದ್ರೂ ನಾ ಈಗ ಹೆಂಗೆ ತೋರಿಸಿನಲ್ಲ ಇದೇ ಥರ ನೀವು ಮಾಡಿದ್ರಂದ್ರೆ ಒಟ್ಟು ಹಾಳಾಗಂಗಿಲ್ಲ, ಏನು ಮಾಡಿದ್ರೂ ಹಾಳಾಗಂಗಿಲ್ಲ. ಆರಾಮಾಗಿ ನಿಮ್ದು ಹಾಲ್ಕೋವಾ ರೆಡಿ ಆಗ್ತಾವೆ. ನೋಡ್ಬೋದಾ ಫಟಾಫಟ್ ಅಂಥೇಳಿ ನಾ ಹಾಲ್ಕೋವಾ ರೆಡಿ ಮಾಡಿಕೊಂಡೆ.
ಇದಕ್ಕೆ ಯಾವುದು ಪಾಕ ಬೇಕಾಗಂಗಿಲ್ಲ, ಸೊ ಯಾವುದು ಟೆನ್ಷನ್ ಇರಂಗಿಲ್ಲ, ಆರಾಮಾಗಿ ಹಾಲ್ಕೋವಾ ರೆಡಿ ಆಗ್ತಾವ. ಸೊ ನೋಡ ನಾವು ಮುರಿದು ತೋರ್ಸಾತೀನಿ, ಒಳಗಡೆ ಟೆಕ್ಸ್ಚರ್ ಭಾಳ ಅಂದ್ರೆ ಭಾಳ ಚಲೋ ಬಂದೈತಿ ಇದು. ಈಗ ನೋಡ್ರಿ ನಾ ಇನ್ನೊಂದು ನಿಮಗೆ ಮುರಿದು ತೋರಿಸ್ತೀನಿ. ನಿಜವಾಗ್ಲೂ ಸ್ಕೂಲ್ ಡೇಸ್ ಒಳಗೆ ನಾವು ಅಂಗಡ್ಯಾಗ ಏನು ತಿಂತಿದ್ವಲ್ಲ ಅದಕ್ಕಿಂತನೂ ಜಾಸ್ತಿ ಟೇಸ್ಟಿ ಐತಿ, ಹೆಲ್ದಿ ಐತಿ. ಯಾಕಂದರೆ ಇದನ್ನು ನಾವು ಮನ್ಯಾಗ ಮಾಡೀವಿ. ಹೋಪ್ ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತೋದನ್ನು ಮರೆಯೋಕೆ ಹೋಗಬೇಡ್ರಿ. ಇದನ್ನು ತಪ್ಪದ ನಿಮ್ಮ ಮನ್ಯಾಗ ಮಾಡ್ಕೊಂಡು ನಿಮ್ಮದು ಚೈಲ್ಡ್ಹುಡ್ನ ಇನ್ನೊಂದು ಸರ್ತಿ ರೀಕಾಲ್ ಮಾಡ್ಕೊರಿ. ಬಾಯ್.